ಇನ್ನೆರಡು ವರ್ಷಕ್ಕಾದರೂ ಸಚಿವ ಸ್ಥಾನವನ್ನ ನಮಗೂ ಕೊಡಿ. 30ಕ್ಕೂ ಹೆಚ್ಚು ಆಕಾಂಕ್ಷಿಗಳಿಂದ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯ. ಈಗಾಗಲೇ ದೆಹಲಿಯಲ್ಲೇ ಬೀಡು ಬಿಟ್ಟಿರುವ ಶಾಸಕರು. ಕ್ಯಾಬಿನೆಟ್ ಪುನಾರಚನೆ ಜೊತೆಗೆ ನಾಯಕತ್ವ ಗೊಂದಲಕ್ಕೆ ಬ್ರೇಕ್ ಹಾಕೋ ತಂತ್ರ. ದೆಹಲಿಗೆ ತೆರಳಿರೋದು ಬಹುತೇಕ ಅಹಿಂದ ನಾಯಕರು. ಸಂಪುಟದ ನೆಪದಲ್ಲಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋ ಯತ್ನ. ಉಪಚುನಾವಣೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ರಾಜೀನಾಮೆ ಪರ್ವ. ಎಂಎಲ್ಸಿ ನಜೀರ್ ಅಹಮದ್ ರಾಜೀನಾಮೆ ಸಾಧ್ಯತೆ. ಹೈಕಮಾಂಡ್ ಸೂಚನೆ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಲು ಸಿದ್ಧತೆ. ಶಾಸಕ ವಿನಯ್ ಕುಲಕರ್ಣಿ ವಿರುದ್ಧ ಅತ್ಯಾಚಾರ ಆರೋಪ. ದೂರು ಕೊಟ್ಟಿದ್ದ ನಕಲಿ ರೈತ ಹೋರಾಟಗಾರ್ತಿ ಮಂಜುಳಾ ಪೂಜಾರ್ಗೆ 1 ಲಕ್ಷ ರೂಪಾಯಿ ದಂಡ ವಿಧಿಸಿದ ಕೋರ್ಟ್. ದುರುದ್ದೇಶದ ಆರೋಪ ಹಿನ್ನೆಲೆ ಬೆಂಗಳೂರು ಜನಪ್ರತಿನಿಧಿಗಳ ಕೋರ್ಟ್ನಿಂದ ದಂಡ. ಹಾರ್ಮುಜ್ ಜಲಸಂಧಿಯಲ್ಲಿ ಟೋಲ್ ನೀಡಿ ಸಂಚರಿಸೋ ಹಡಗುಗಳೇ ಟಾರ್ಗೆಟ್. ಇವತ್ತಿನಿಂದ ಅಮೆರಿಕಾದಿಂದ ಇರಾನ್ ಬಂದರಿಗೆ ಬರೋ ಶಿಪ್ಗಳನ್ನ ಬ್ಲಾಕ್ ಮಾಡಲು ನಿರ್ಧಾರ. ಈ ಬಗ್ಗೆ ಪೋಸ್ಟ್ ಮಾಡಿರುವ ಯುಎಸ್ ಸೆಂಟ್ರಲ್ ಕಮಾಂಡ್. ಹಾಸನದಲ್ಲಿ ಮಗು ಮತ್ತು ಪತಿಯನ್ನ ತೊರೆದು ಪರಪುರುಷನ ಜೊತೆ ಪತ್ನಿ ಪರಾರಿ. ಆಸ್ಪತ್ರೆಗೆ ಹೋಗ್ತೀನಿ ಎಂದು ಕಾರಲ್ಲಿ ತಾಳಿ ಕಟ್ಟಿಸಿಕೊಂಡ ಮಹಿಳೆ. ಪತ್ನಿ ನಡವಳಿಕೆಯಿಂದ ಕಂಗಾಲಾಗಿ ಠಾಣೆ ಮೆಟ್ಟಿಲೇರಿದ ಪತಿ. ಪ್ರತಿಷ್ಠಿತ ಕಾಲೇಜು ವಿದ್ಯಾರ್ಥಿಗಳಿಂದ ಸ್ನೇಹಿತನ ಕಿಡ್ನಾಪ್. ಅಪಹರಣ ಮಾಡಿದ 2 ಗಂಟೆಯಲ್ಲೇ ಆರೋಪಿಗಳು ಪೊಲೀಸರಿಗೆ ಲಾಕ್. ಲೊಕೇಶನ್ ಟ್ರ್ಯಾಕ್ ಮಾಡಿ ವಿದ್ಯಾರ್ಥಿ ರಕ್ಷಣೆ. ಆರೋಪಿಗಳು ವಶಕ್ಕೆ. ಬಿಮ್ಸ್ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಮಗು ಸಾವು ಆರೋಪ. ವೈದ್ಯರು ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ ಎಂದು ಕುಟುಂಬಸ್ಥರ ಕಣ್ಣೀರು. ಆಸ್ಪತ್ರೆಗೆ ಸಿಪಿಐ ಉಸ್ಮಾನ್ ಆವಟಿ, ಪಿಎಸ್ಐ ಸರ್ದಾರ್ ಮುತ್ತತ್ತಿ ಭೇಟಿ ಪರಿಶೀಲನೆ. ಹಲವು ಶಾಸಕರು 2-3 ಬಾರಿ ಆಯ್ಕೆಯಾಗಿದ್ದಾರೆ. ಸಮರ್ಥರಾಗಿದ್ದು ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪಿಲ್ಲ. ಶಾಸಕರ ದೆಹಲಿ ಪರೇಡ್ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ. ಏಪ್ರಿಲ್ 15ಕ್ಕೆ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಪ್ರಧಾನಿ ಮೋದಿ ಆಗಮನ. ಬಾಲಗಂಗಾಧರನಾಥ ಸ್ವಾಮೀಜಿ ಗದ್ದುಗೆ ಉದ್ಘಾಟಿಸಲಿರೋ ಪ್ರಧಾನಿ ಸ್ವಾಗತಕ್ಕೆ ಸಜ್ಜಾಗ್ತಾ ಇರೋ ಆದಿಚುಂಚನಗಿರಿ ಮಠ. ಚಿಕ್ಕಮಗಳೂರಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಿಎಂ ಫುಲ್ ಬ್ಯುಸಿ. ಪತ್ನಿ ಪಾರ್ವತಿ ಅವರಿಂದ ಟೆಂಪಲ್ ರನ್. ಶೃಂಗೇರಿ ಶಾರದಾಂಬೆಗೆ ಪೂಜೆ ಸಲ್ಲಿಸಿದ ಸಿಎಂ ಪತ್ನಿ. ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಕಾಮೆಂಟ್ ಹಾಕಿದ್ದ ಕೇಸ್. ಮತ್ತೆ 29 ಆರೋಪಿಗಳ ಪತ್ತೆಗೆ ಇಳಿದಿರುವ ಸಿಸಿಬಿ ಪೊಲೀಸರು. ಎಸಿಜೆಎಂ ಕೋರ್ಟ್ ಸೂಚನೆಯ ಹಿನ್ನೆಲೆ ಮತ್ತೆ ಪೊಲೀಸರ ಸರ್ಚಿಂಗ್. ತೆಲುಗು ಗಾಯಕಿ ಮಂಗ್ಲಿ 10 ಕೋಟಿ ರೂಪಾಯಿ ವಂಚನೆಯ ಆರೋಪ. ತಮ್ಮ ವಿರುದ್ಧದ ಆರೋಪವನ್ನ ತಳ್ಳಿ ಹಾಕಿದ ಮಂಗ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರತಿದೂರು ದಾಖಲಿಸಿದ ಗಾಯಕಿ. ಸೌದಿ ಅರೇಬಿಯಾದ ವಿವಿಧೆಡೆಗಳಲ್ಲಿ ಭಾರೀ ಮಳೆಯಾಗಿದ್ದು ಜನಜೀವನ ಅಸ್ತವ್ಯಸ್ತ. ಮಳೆಗೆ ನದಿಯಂತಾದ ರಸ್ತೆಗಳು, ವಾಹನಗಳು ಜಲಾವೃತ. ಸೌದಿ ಅರೇಬಿಯಾದಲ್ಲಿನ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ವಾಂಖೆಡೆ ಮೈದಾನದಲ್ಲಿ ಆರ್ಸಿಬಿ ಅಬ್ಬರ. ಹಾರ್ದಿಕ್ ಪಡೆ ಬೆವರಿಳಿಸಿದ ಪಟಿದಾರ್ ಬ್ಯಾಟರ್ಸ್. ಮುಂಬೈ ವಿರುದ್ಧ 21 ರನ್ಗಳ ಭರ್ಜರಿ ಜಯ ದಾಖಲಿಸಿದ ರೆಡ್ ಆರ್ಮಿ. ಆರಂಭಿಕ 2 ಪಂದ್ಯ ಸೋತಿದ್ದ ಗುಜರಾತ್ ಟೈಟನ್ಸ್ಗೆ ಈಗ ಸತತ 2ನೇ ಗೆಲುವು. ನಿನ್ನೆ ನಡೆದ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ 7 ವಿಕೆಟ್ಗಳ ಭರ್ಜರಿ ಜಯ. 18.4 ಓವರ್ಗಳಲ್ಲಿ ಗುರಿ ಮುಟ್ಟಿದ ಗುಜರಾತ್ ಟೈಟನ್ಸ್. ಪೈರಸಿ ನಡುವೆಯೂ ಜನನಾಯಕನ್ ರಿಲೀಸ್ಗೆ ಸಜ್ಜು. ಸಿನಿಮಾಗೆ ಸೆನ್ಸಾರ್ ಸಿಕ್ಕ ಕೂಡಲೇ ಬಿಡುಗಡೆ ಪಕ್ಕಾ. ಪೈರಸಿ ಆಗಿರೋದ್ರಿಂದ ದೊಡ್ಡ ಮಟ್ಟದ ಓಪನಿಂಗ್ ಸಿಗೋದು ಕಷ್ಟ.
ಭರದಿಂದ ಸಾಗ್ತಾ ಇದೆ ಡ್ರ್ಯಾಗನ್ ಸಿನಿಮಾದ ಶೂಟಿಂಗ್. 6 ಪ್ಯಾಕ್ನಲ್ಲಿ ಕಾಣಿಸಿಕೊಳ್ಳಿರೋ NTR ಹೊಸ ಫೋಟೋ ರಿವೀಲ್. NTR ಹೊಸ ಲುಕ್ಗೆ ಅಭಿಮಾನಿಗಳು ಫಿದಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.